ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಲವೊಂದು ಸಲ ಎಷ್ಟೇ ಪ್ರಯತ್ನ ಪಟ್ಟು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ನಮ್ಗೆ ಸಮಸ್ಯೆಗಳ ಪರಿಹಾರ ಆಗ್ತಾ ಇಲ್ಲ, ದುಡ್ಡು ಖರ್ಚಾಗ್ತಾ ಇದೆ, ಒಂದು ಪರಿಹಾರನೂ ಸರಿಯಾಗಿ ಸಿಗ್ತಾ ಇಲ್ಲ, ನಮ್ಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ, ದೇವ್ರ ಒಂದು ನಂಬಿಕೆನೆ ಹೊರಟೋಗಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ ತುಂಬಾ ಜನ. ಅದೇ ಅಲ್ಲಿ ಏನ್ ತಪ್ಪು ನಡೀತಾ ಇದೆ, ಯಾವ್ದು ಸರಿಯಾದ ಒಂದು ಮಾರ್ಗದರ್ಶನ ಪಡ್ಕೊಳ್ತಾ ಇಲ್ಲ, ಅಥವಾ ಯಾವ್ದು ಒಂದು ಮೋಹದಲ್ಲಿ ಬಿದ್ದು ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಕಾರಣ, ಇದ್ರ ಮೂಲ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕು ಮೊದಲಿಗೆ. ಎಷ್ಟೊಂದು ಕಡೆ ಒಳ್ಳೇದಾಗಿರುತ್ತೆ, ಆದ್ರೆ ಒಳ್ಳೇದನ್ನ ಗಮನಿಸುವಂತಹ ಒಂದು ತಾಳ್ಮೆ ಇರೋದಿಲ್ಲ. ಯಾವ ಒಂದು ಕೆಲಸವನ್ನ ಮಾಡಿದ್ರು, ಏನೇ ಒಂದು ಪರಿಹಾರ ಮಾಡಿದ್ರು ಒಳ್ಳೇದಾಗ್ತಾ ಇರುತ್ತೆ. ಆದ್ರೆ ನೀವು ಅನ್ಕೊಂಡಿದ್ ಮಟ್ಟಿಗೆ ಅದು ಸರಿ ಆಗ್ತಾ ಇಲ್ಲ ಅನ್ನೋದಾದ್ರೆ ಖಂಡಿತ ಅಂತರ್ಮನದಲ್ಲಿ ಅದಕ್ಕೆ ಪರಿಹಾರ ಇದೆ ಲಲಿತಾ ಪರಮೇಶ್ವರಿ ಕೃಪೆಯಿಂದ. ಕೌನ್ಸಿಲಿಂಗ್ ಮುಖಾಂತರ, ಹೀಲಿಂಗ್ ಮುಖಾಂತರ, ಧ್ಯಾನದ ಮುಖಾಂತರ, ಹುಣ್ಣಿಮೆ ಧ್ಯಾನಗಳಲ್ಲಿ ಭಾಗವಹಿಸಿದಾಗ ಆ ಒಂದು ಸಮಸ್ಯೆಗಳು ಎಷ್ಟು ಬೇಗ ನಿವಾರಣೆ ಆಗುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಒಳ್ಳೇದಾಗಿದೆ. ಅಂತರ್ಮನಕ್ಕೆ ಬಂದು ಅಂತರ್ಮನದಲ್ಲಿ ಈ ರೀತಿಯ ಒಂದು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ, ಹಾಗೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ರಾಮರಕ್ಷ ಸ್ತೋತ್ರ, ಆದಿತ್ಯ ಹೃದಯ, ಗಣೇಶ ಅಥರ್ವಶೇಷಂ, ಕನಕದಾರ ಸ್ತೋತ್ರ, ಹೀಗೆ ಒಂದೊಂದು ಸ್ತೋತ್ರವನ್ನ ಕಾಲಭೈರವ ಅಷ್ಟಕವನ್ನು ಹೇಳ್ಕೊಡ್ತಾ ಸಂಕಲ್ಪವನ್ನು ಮಾಡಿಸ್ತಾ ಅದ್ರ ಅರ್ಥವನ್ನ ಹೇಳ್ಕೊಡ್ತಾ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಆರೋಗ್ಯದಿರ್ಬೋದು, ಮದುವೆ ತಡ ಆಗ್ತಾ ಇರೋದಿರ್ಬೋದು, ದಾಂಪತ್ಯ ಜೀವನದಲ್ಲಿ ಕಲಹಗಳಿರ್ಬಹುದು, ಡಿವೋರ್ಸ್ ಕೇಸ್ಗಳಿರ್ಬೋದು, ಅಥವಾ ಸಂತಾನ ಆಗದೆ ಇರ್ತಕ್ಕಂಥದ್ದಕ್ಕೆ ಇರ್ಬೋದು, ಅನಾರೋಗ್ಯ ಕಾಡ್ತಾ ಇದ್ರೆ, ಅಥವಾ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಅಥವಾ ಯಾವುದೋ ಒಂದು ಮಾನಸಿಕ ಖಿನ್ನತೆ, ಅಥವಾ ಆರೋಗ್ಯ ಸಮಸ್ಯೆಗಳು, ಹೀಗೆ 1, 2, 108 ಸಮಸ್ಯೆಗಳು, ಪಿತೃದೋಷ ಇರ್ಬೋದು, ಸರ್ಪದೋಷ ಇರ್ಬೋದು, ಯಾವ್ದೋ ಶಾಪಗಳಿರಬಹುದು, ಅಥವಾ ಏನೋ ಗೊತ್ತಾಗ್ತಾ ಇಲ್ಲ, ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ, ಒಂದಕ್ಕೂ ಸರಿಯಾದ ಒಂದು ಪರಿಹಾರ ಮಾರ್ಗದರ್ಶನ ಇಲ್ಲ ಅಂತ ಅನ್ಕೊಳ್ಳೋರೆಲ್ಲರೂ ಸಹ ಅಂತರ್ಮನವನ್ನ ಸಂಪರ್ಕ ಮಾಡಬಹುದು. ಎಲ್ಲಾ ಪ್ರಯತ್ನ ಮಾಡಿ ಇನ್ನು ಏನೂ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲೂ ಅಮ್ಮನವರ ಕೃಪೆಯಿಂದ ಖಂಡಿತ ಅಂತರ್ಮನದಲ್ಲಿ ಅದ್ಭುತವಾದ ಒಂದು ರಿಸಲ್ಟ್ ಕೊಡ್ತಕ್ಕಂತಹ ಒಂದು ಅಮ್ಮನವರ ಆಶೀರ್ವಾದ ಸಿಗ್ತಕ್ಕಂಥದ್ದು, ತಾಯಿ ಕೃಪೆ ಅಪಾರವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಇರುತ್ತೆ, ಆದ್ರೆ ಮೂಲ ಏನು ಅಂತ ಕಂಡುಕೊಳ್ಬೇಕು. ಅಂತಹ ಒಂದು ಮೂಲವನ್ನ ಅಮ್ಮ ತೋರಿಸಿ, ಅಮ್ಮ ಸಾಂತ್ವನ ಮಾಡಿ, ಅಮ್ಮನವರ ಆಶೀರ್ವಾದ ಪರಿಪೂರ್ಣವಾಗಿ ಪಡ್ಕೊಳ್ತಕ್ಕಂಥದ್ದು, ಅದ್ಭುತವಾದ ರಿಸಲ್ಟ್ ತಾಯಿ ಕೃಪೆಯಿಂದ ಸಿಗ್ತಕ್ಕಂಥದ್ದು. ಎಷ್ಟೋ ಜನ, ಲಕ್ಷಾಂತರ ಜನಕ್ಕೆ ಇವತ್ತು ಒಳ್ಳೇದಾಗ್ತಾ ಇದೆ. ಯಾವ್ದಾದ್ರು ಒಂದು ಕಾರ್ಯಾಗಾರಗಳಲ್ಲಿ ಭಾಗವಹಿಸುತ್ತಾ ಅಮ್ಮನವರ ಆಶೀರ್ವಾದ ಹೆಂಗಿರುತ್ತೆ, ಜೀವನ ಹೀಗೂ ಇರುತ್ತಾ, ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲಿ ಹಿಂಗೂ ಬದುಕಬಹುದು, ಹಿಂಗೂ ಇರುತ್ತೆ, ಇದು ನಮ್ಗೆ ಗೊತ್ತೇ ಇರಲಿಲ್ಲ, ಎಷ್ಟು ಸರಳ ಪರಿಹಾರಗಳು ಅನ್ನೋದೆಲ್ಲವನ್ನ ತಿಳ್ಕೊಳ್ಳುವಂತ ಸಂದರ್ಭ ಇರುತ್ತೆ. ಎಷ್ಟೊಂದು ಜನ ಎಷ್ಟು ತರದ ಸಮಸ್ಯೆಗಳಿಗೆ ಇವತ್ತು ಅಂತರ್ಮನದಲ್ಲಿ ಪರಿಹಾರವನ್ನ ಕೊಂಡ್ಕೊಂಡಿದ್ದಾರೆ. ಅದು ಸಾಕ್ಷಾತ್ ಲಲಿತಾ ಪರಮೇಶ್ವರಿ ಕೃಪೆಯಿಂದನೇ ಆಗ್ತಕ್ಕಂಥದ್ದು. ಅಮ್ಮನವರ ಆಶೀರ್ವಾದ, ಅಮ್ಮನವರ ಅನುಗ್ರಹ ಅನನ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಸಹ ಇದು ಬೇಕು, ಒಳ್ಳೇದಾಗ್ಬೇಕು. ಸರಳವಾಗಿ ಎಲ್ಲವನ್ನ ಮಾಡ್ಕೊಳ್ಬೇಕು, ಸಂಕಲ್ಪ ಮಾಡ್ಕೊಳ್ಳೋ ಮುಖಾಂತರ, ಕಲಿಯೋ ಮುಖಾಂತರ, ಅಥವಾ ಆಪ್ತಾರ ಸಮಾಲೋಚನೆ ಮಾಡ್ಕೊಳ್ಳೋ ಮುಖಾಂತರ ಪರಿಹಾರವನ್ನ ಕಟ್ಕೊಳ್ಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಧ್ಯಾನದಲ್ಲಿ, ಅಂದ್ರೆ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸಿ ನಿಮಗೆ ಆ ಒಂದು ಅದ್ಭುತ ಶಕ್ತಿ ಹೇಗಿರುತ್ತೆ, ಇದೆಲ್ಲವೂ ಸಹ ಆನ್ಲೈನ್ ಅಲ್ಲೇ ನಡೀತಕ್ಕಂಥದ್ದು. ಡೈರೆಕ್ಟ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಅಲ್ಲಿ ಇರುತ್ತೆ. ಸೊ ಯಾರಿಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬಹುದು. ಆದ್ರೆ ಆನ್ಲೈನ್ ಅಲ್ಲಿ ಇದ್ದಾಗ್ಲೂ ಸಹ ಅಷ್ಟೇ ಅಮ್ಮನವರ ಕೃಪೆ ಇರುತ್ತೆ, ಅದು ನಿಮ್ಮವರೆಗೂ ಬರುತ್ತೆ. ಎಷ್ಟು ಅದ್ಭುತ ಒಳ್ಳೆ ಪರಿಹಾರ ಸಿಗುತ್ತೆ ಅಂತ ಅನ್ನೋದಾದ್ರೆ, ಈ ಬ್ರಹ್ಮಾಂಡದಲ್ಲಿ ಇದ್ದ ಶಕ್ತಿ ಇರುತ್ತಲ್ವಾ, ಪ್ರತಿಯೊಬ್ರು ಅದರ ಅನುಭವವನ್ನ ಪಡ್ಕೊಳ್ಬಹುದು. ಯಾವುದೇ ಸಮಸ್ಯೆ ಇರ್ಬೋದು, ಯಾವುದೇ ರೀತಿಯ ಮುಜುಗರ ಇಲ್ಲದೆ, ಯಾವುದೇ ರೀತಿಯ ಅನುಮಾನ ಇಲ್ಲದೆ ಈ ತಾಯಿಯ ಕೃಪೆಯಿಂದ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗ್ತಕ್ಕಂಥದ್ದು. ಬ್ರಹ್ಮಾಂಡದ ಶಕ್ತಿ ಚೈತನ್ಯ ಮಹಾಲಲಿತ ತ್ರಿಪುರ ಸುಂದರಿ ಏಕೆ ಪ್ರತಿಯೊಬ್ಬ ಒಂದು ಭಕ್ತರ, ಪ್ರತಿಯೊಂದು ಜೀವಿ ಅಂದ್ರೆ ತಾಯಿನೇ ಅಲ್ವಾ ಸೃಷ್ಟಿ ಮಾಡಿರೋದು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಆಕೆ ಕೃಪೆನೇ ಹಾಗೆ ಎಲ್ಲರಿಗೂ ಒಳಿತನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಯಾರು ಕೊರಗಬಾರ್ದು, ಅನುಮಾನ ಪಡಬಾರ್ದು, ಜೀವನ ನಿಂತೋಯ್ತು ಅಂತ ಅನ್ಕೊಳ್ಬಾರ್ದು, ಯಾವುದನ್ನು ದೂಷಿಸಬಾರ್ದು. ಒಂದೊಂದಕ್ಕೊಂದೊಂದು ಸಮಯ ಇರುತ್ತೆ. ಈಗಾಗಲೇ ಎಷ್ಟೋ ಕರ್ಮವನ್ನ ಮಾಡ್ಕೊಂಡ್ ಬಂದಿರ್ತಾರೆ, ಆ ಕರ್ಮವನ್ನ ಕಳ್ಕೊಳ್ಳೋಕೆ ತಾಯಿಯ ಕೃಪೆ ಬೇಕೇ ಬೇಕು. ಪ್ರತಿಯೊಬ್ರು ಆಕೆಯ ಒಂದು ಪಾದವನ್ನ ಇಟ್ಕೊಂಡಾಗ, ಆಕೆಗೆ ಶರಣಾಗತಿ ಆದಾಗ, ಆಕೆಯ ಲೀಲೆಗಳನ್ನ ತಿಳ್ಕೊಂಡಾಗ, ಮಹತ್ವವನ್ನ ಅರ್ಥ ಮಾಡ್ಕೊಂಡಾಗ, ಬರೀ ಪಾರಾಯಣ ಮಾಡೋದಲ್ಲ, ಅದ್ರ ಅರ್ಥವನ್ನ ತಿಳ್ಕೊಳ್ಬೇಕು, ಆಕೆಯ ವೈಭವ ಎಂತದ್ದು ತಿಳ್ಕೊಳ್ಬೇಕು, ಮಾಡ್ತಕ್ಕಂಥ ತಪ್ಪುಗಳು ಎಂತದ್ದು, ಜನ್ಮ ಜನ್ಮದ ಕರ್ಮಗಳು ಎಂತದ್ದು ಅಂತ ಎಲ್ಲವನ್ನ ತಿಳ್ಕೊಂಡು, ಆಕೆ ಎಷ್ಟು ಸರಳವಾಗಿ ಸುಲಲಿತವಾಗಿ ನಮ್ಮ ಜೀವನವನ್ನು, ಬಾಳೆಹಣ್ಣನ್ನು ಸಿಪ್ಪೆ ಸುಲಿತೀವಲ್ಲ ಹಾಗೆ ನಮ್ಮ ಜೀವನ ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಸುಖಕರವಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಅಷ್ಟು ಅದ್ಭುತವಾದ ಒಂದು ಶಕ್ತಿ ಲಲಿತಾ ಪರಮೇಶ್ವರಿಯ ಅನುಗ್ರಹದಿಂದ ಅಂತರ್ಮನದಲ್ಲಿ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಅದರ ಸದುಪಯೋಗನ ಪಡ್ಕೊಳ್ಬಹುದು, ಯಾವುದನ್ನು ತಪ್ಪಾಗಿ ಭಾವಿಸಬಾರ್ದು. ಈಗಾಗಲೇ ಎಷ್ಟೋ ಕರ್ಮಗಳನ್ನ ಅನುಭವಿಸ್ತಾ ಇರ್ತಾರೆ, ಅದರಿಂದ ಮುಕ್ತಿ ಪಡಿಬೇಕೆ ಹೊರತು ನಿಜವಾಗ್ಲೂ ಅದರ ಶಕ್ತಿ ಅಂತದಂತ ತಿಳ್ಕೊಂಡಾಗ ಯಾವುದೇ ಒಂದು ಸಂಶಯ ಆಗ್ಲಿ, ಕೆಟ್ಟದ್ದಾಗ್ಲಿ, ನಿಂದನೆಗಳ ದೂಷಣೆಗಳಿಗೆ ಬರೋದಿಲ್ಲ.
ಅನುಭವನ ಪಡ್ಕೊಳ್ಬೇಕು. ಅನುಭವ ಇಲ್ಲದೆ ಮಾತಾಡಕ್ ಆಗಲ್ಲ, ಅನುಭವ ಇಲ್ಲದೆ ಮಾತಾಡ್ಲೂಬಾರ್ದು. ಸೊ ಇನ್ನಷ್ಟು ಕರ್ಮಗಳನ್ನ ಮಾಡ್ದಂಗಾಗುತ್ತೆ. ಪ್ರತಿಯೊಂದ್ರಲ್ಲೂ ಒಂದು ಶಕ್ತಿ ಇದೆ. ನೀವು ಒಂದು ಗಿಡಕ್ಕೆ ನೀರ್ ಹಾಕೋದು, ಒಂದು ಪಕ್ಷಿಗೆ ಆಹಾರ ಕೊಟ್ರು, ಒಬ್ರಿಗೊಂದು ಸೇವೆ ಮಾಡುದು, ₹1 ಕಾಣಿಕೆ ಕೊಟ್ರು, ಎಲ್ಲವೂ ಸಹ ವಾಪಸ್ ಹತ್ತಿರಷ್ಟು ಬರ್ತಕ್ಕಂಥದ್ದೇ. ನಾವೇನ್ ಕೊಡ್ತೀವೋ ಅದು ವಾಪಸ್ ಬಂದೇ ಬರುತ್ತೆ. ಇದೇ ಜೀವನದ ಸ್ವಾರಸ್ಯ, ಇದೇ ಜೀವನದ ಅದ್ಭುತ ನಿಯಮಗಳು. ಪರಮಾತ್ಮ ಹೇಳ್ಕೊಡೋದು ಅದನ್ನೇ, ಅಮ್ಮನವ್ರು ಹೇಳ್ತಾ ಇರೋದು ಅದನ್ನೇ. ನಾವ್ ಏನ್ ಮಾತಾಡ್ತೀವೋ, ಏನ್ ಕೊಡ್ತೀವೋ ಅದು ಹತ್ರಷ್ಟು ವಾಪಸ್ ಬಂದೇ ಬರುತ್ತೆ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಸೊ ಈಗ ನೀವ್ ಯೋಚನೆ ಮಾಡಿ, ಒಳ್ಳೇದ್ ಮಾಡ್ಬೇಕಾ, ಕೆಟ್ಟದ್ ಮಾಡ್ಕೊಳ್ಬೇಕಾ? ಕೆಟ್ಟದನ್ನ ಕಳ್ಕೊಂಡು ಒಳ್ಳೇದನ್ನ ಪಡ್ಕೊಳ್ಬೇಕು. ಮತ್ತಷ್ಟು ಕೆಟ್ಟದನ್ನ ಮಾಡ್ಕೊಳ್ಬಾರ್ದು. ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ. ಹಾಗೆ ಈ ಪುಸ್ತಕ ಆನ್ಲೈನ್ ಅಲ್ಲಿ ಸಿಗ್ತಕ್ಕಂಥದ್ದು, ಅಮೆಝಾನ್ ಅಲ್ಲಿ ಸಿಗುತ್ತೆ. ಇದರ ಸರಳವಾಗಿ ಬರ್ದಿರ್ತಕ್ಕಂಥದ್ದು, ಅರ್ಥ ಸಮೇತ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಸ್ಪಷ್ಟವಾಗಿ ಇದನ್ನ ಪಾರಾಯಣ ಮಾಡಕ್ ಆಗ್ಲಿ ಅಂತಾನೆ ಅಮ್ಮನವರ ಕೃಪೆಯಿಂದ ಇದನ್ನ ಬರ್ದಿರ್ತಕ್ಕಂಥದ್ದು ಅಮೆಝಾನ್ ಅಲ್ಲಿ ಸಿಗುತ್ತೆ. ಇದನ್ನ ತಗೊಂಡು ನೋಡಿ, ಎಂತಹ ಅದ್ಭುತ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಮನೆಗೆ ಎಷ್ಟು ಒಂದು ರಕ್ಷಣೆ ಸಿಗುತ್ತೆ ಅನ್ನೋದು ಇದು ತಗೊಂಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಅಂತಹ ಕೃಪೆ ತಾಯಿದು, ಅಂತಹ ಶಕ್ತಿ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ, ಆದ್ರೆ ಹೇಗೇಗೋ ಅದನ್ನ ಹರಿಯಕ್ಕೆ ಬಿಡ್ತಾ ಇದ್ದಾರೆ. ಅದರಿಂದ ಒಳ್ಳೇದು ಮಾಡ್ಕೊಳ್ಳೋ ಕಡೆ ಗಮನ ಹರಿಸಿ. ಯಾವುದೇ ಒಂದು ಸಮಸ್ಯೆ ಇದ್ರು ನೀವು ಪರಿಹಾರ ಕಂಡುಕೊಳ್ಳಿ. ಆಗ್ಲಿಲ್ಲ ಅಂತಂದ್ರೆ ಖಂಡಿತ ಅಂತರ್ಮನವನ್ನ ಸಂಪರ್ಕಿಸಿ. ಅಮ್ಮನವರ ಕೃಪೆಯಿಂದ ಒಳ್ಳೇದಂತೂ ಆಗುತ್ತೆ. ಇದು ನಮ್ಮ ದೃಢ ನಂಬಿಕೆ. ಈ ನಂಬಿಕೆಯಿಂದನೇ ಎಷ್ಟೋ ವರ್ಷಗಳಿಂದ ಇದು ನಡೀತಾ ಇರ್ತಕ್ಕಂಥದ್ದು. ಎಷ್ಟೋ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಿರ್ತಕ್ಕಂಥದ್ದು. ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ, ಒಳ್ಳೇದನ್ನೇ ಮಾಡ್ತಾ ಇರಿ, ಒಳ್ಳೇದನ್ನೇ ಕೇಳ್ತಾ ಇರಿ.